3.2 ಆಹಾರದ ಘಟಕಗಳು ಯಾವುವು? ಓಕೆ, ಒಂದು ಶಾಲೆಯಲ್ಲಿ ಯಾರಾದರೆ ಮೇದು ಮತ್ತು ಮಿಸ್ಟಿ ಅನ್ನೋ ಒಂದು ಇಬ್ಬರು ಹುಡುಗರಿರ್ತಾರೆ, ಒಂದು ಹುಡುಗ ಮತ್ತು ಹುಡುಗಿ. ಆ ಒಂದು ಶಾಲೆಯಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ, ಆ ಒಂದು ಶಾಲೆಯಲ್ಲಿ ಸಾಂಪ್ರದಾಯಿಕ ಆಹಾರ ಮೇಳವನ್ನು ಆಯೋಜನೆ ಮಾಡ್ತಾರೆ. ಆಯೋಜನೆ ಮಾಡಿದಂಥ ಸಾಂಪ್ರದಾಯಿಕ ಆಹಾರ ಮೇಳಕ್ಕೆ ಯಾರ್ಯಾರು ಭೇಟಿ ನೀಡಿದ್ದಾರೆ? ಮೇದು ಮತ್ತು ಮಿಸ್ಟಿ. ಯಾರು? ಮೇದು ಮತ್ತು ಮಿಸ್ಟಿ ಸಾಂಪ್ರದಾಯಿಕ ಆಹಾರ ಮೇಳಕ್ಕೆ ಅವರಿಬ್ಬರು ಭೇಟಿ ನೀಡ್ತಾರೆ. ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಆ ಮೇಳದ ದೇಹಕ್ಕೆ ಏನಾಗಿರ್ತದಪ್ಪ ಅಂತಂದ್ರೆ, ಆರೋಗ್ಯವಾದದ್ದನ್ನು ಸೇವಿಸಿ ಆರೋಗ್ಯವಂತರನ್ನಾಗಿ ಜೀವಿಸಿ ಅಂತ ಇರ್ತದೆ. ಏನೋ ಆರೋಗ್ಯವಾದದ್ದನ್ನು ಸೇವಿಸಿ ಏನೋ ಆರೋಗ್ಯಕರವಾದದ್ದನ್ನು ಸೇವಿಸಿ ಆರೋಗ್ಯವಂತರಾಗಿ ಜೀವಿಸಿ. ಏನೋ ಆರೋಗ್ಯಕರವಾದದ್ದನ್ನು ಸೇವಿಸಿ ಆರೋಗ್ಯವಂತರಾಗಿ ಜೀವಿಸಿ. ಓಕೆನಾ? ಏನ ಆ ಒಂದು ಸಾಂಪ್ರದಾಯಿಕ ಆಹಾರ ಮೇಳದಲ್ಲಿ ಅದರ ದೇಹಕ್ಕೆ ಏನಾಗಿತ್ತಪ್ಪ ಅಂತಂದ್ರೆ, ಆರೋಗ್ಯಕರವಾದದ್ದನ್ನು ಸೇವಿಸಿ ಆರೋಗ್ಯವಂತರಾಗಿ ಜೀವಿಸಿ ಅನ್ನೋದೇನು ಆ ಒಂದು ಶಾಲೆಯಲ್ಲಿ ಆಯೋಜನೆ ಮಾಡತಕ್ಕಂಥ ಸಾಂಪ್ರದಾಯಿಕ ಆಹಾರ ಮೇಳದ ದೇಹವಾಕ್ಯ. ಇದು ನೆನಪಿಟ್ಟಿದ್ದೇನೆ. ಅದಾದ ನಂತರ ವಿವಿಧ ಸಾಂಪ್ರದಾಯಿಕ ತಿನಿಸುಗಳನ್ನು ಪ್ರದರ್ಶಿಸುವ ವಿವಿಧ ಮಳಿಗೆಗಳು ಮೇಳದಲ್ಲಿದ್ದವು. ಆ ಒಂದು ಯಾವುದೋ ಸಾಂಪ್ರದಾಯಿಕ ಆಹಾರ ಮೇಳದ ವ್ಯವಸ್ಥೆಯಲ್ಲಿ ವಿವಿಧ ರೀತಿಯಾದ ತಿನಿಸುಗಳನ್ನು ಸೇವನೆ ಮಾಡಲಿಕ್ಕೆ ಕೆಲವೊಂದು ರೀತಿಯಾದ ಮಳಿಗೆಗಳನ್ನು ಅಲ್ಲಿ ವ್ಯವಸ್ಥೆ ಮಾಡಿರ್ತಾರೆ. ಇಲ್ಲಿ ಆ ಒಂದು ಶಾಲೆಯಲ್ಲಿ ಪೌಷ್ಟಿಕಾಂಶ ತಜ್ಞರಾದ ಡಾಕ್ಟರ್ ಪೋಷಿತ. ಯಾರು? ಪೋಷಿತ ಇವ್ರು ಯಾರು? ಅದೇ ಯಾರಪ್ಪ? ಪೌಷ್ಟಿಕಾಂಶದ ತಜ್ಞರವರು. ಯಾರು? ಪೌಷ್ಟಿಕಾಂಶದ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಪೋಷಿತ ಅವರು ವಿದ್ಯಾರ್ಥಿಗಳ ಆರೋಗ್ಯವೇ ಪರಮ ಸಂಪತ್ತು. ಏನು? ಆರೋಗ್ಯವೇ ಪರಮ ಸಂಪತ್ತು. ಯಾರು? ಡಾಕ್ಟರ್ ಪೋಷಿತ ಅವರು. ಅಂದ್ರೆ ಪೌಷ್ಟಿಕಾಂಶ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಪೋಷಿತ ಅವರು ವಿದ್ಯಾರ್ಥಿಗಳಿಗೆ ಏನಂತ ಹೇಳ್ತಾರೆ ಅಂದ್ರೆ, ಆರೋಗ್ಯವೇ ಪರಮ ಸಂಪತ್ತು ಅನ್ನೋ ಒಂದು ದೇಹವಾಕ್ಯವನ್ನು ಯಾರು? ಡಾಕ್ಟರ್ ಪೋಷಿತ ಅವರು ಯಾರಿಗೆ ಹೇಳ್ತಾರೆ? ವಿದ್ಯಾರ್ಥಿಗಳಿಗೆ ಹೇಳ್ತಾರೆ. ಓಕೆನಾ? ಅದಾದ ನಂತರ ಡಾಕ್ಟರ್ ಪೋಷಿತ ಅವರ ಈ ಹೇಳಿಕೆ ಅರ್ಥವನ್ನು ತಿಳಿಯೋಣ. ಇವರು ಹೇಳಿದ್ರಲ್ಲ, ಡಾಕ್ಟರ್ ಪೋಷಿತ ಅವರು ಆರೋಗ್ಯವೇ ಪರಮ ಸಂಪತ್ತು ಅಂತ ಹೇಳಿದ್ರಲ್ಲ, ಈ ಒಂದು ಆರೋಗ್ಯವೇ ಪರಮ ಸಂಪತ್ತು ಅನ್ನುವುದರ ಅರ್ಥವೇನೆಂದು ನಾವು ನೋಡೋಣ. ಓಕೆ, ನೀವು ಎಂದಾದರೂ ಉಪವಾಸ ಮಾಡಿದ್ದೀರಾ? ಇವತ್ತಾದ್ರೂ ಉಪವಾಸ ಇದ್ದೀರಾ? ಇಲ್ಲ. ಓಕೆ, ಯಾರಾದರೂ ಇದ್ದೀರಾ? ಒಂದೊತ್ತು ಊಟ ಬಿಟ್ಟು ಮಧ್ಯಾಹ್ನ ಓಕೆ ಬಿಟ್ಟಿಯಲ್ಲ, ಆ ಉಪವಾಸ ಇದೆಯಲ್ಲ ಅವತ್ತು ಮಧ್ಯಾಹ್ನ ಏನಲ್ಲ ಅನಿಸ್ತದೆ ನನಗೆ? ಅಂದರೆ ಹೊಟ್ಟೆ ನೋವು ಬರೋಕ್ಕೆ ಸ್ಟಾರ್ಟ್ ಆಯ್ತಾ? ಇಲ್ಲಪ್ಪ ಅಂತಂದ್ರೆ ಏನು ಅಂದರೆ ಊಟ ಮಾಡ್ಬೇಕಂತ ಅನಿಸ್ತದ ನನಗೆ? ಇದೆ. ಇದಕ್ಕೆ ಏನು ಅನಿಸ್ತದೆ? ಒಂದೊತ್ತು ಊಟ ಬಿಟ್ಟಕ್ಕೆ ಊಟ ಮಾಡ್ಬೇಕಂತ ಅನಿಸ್ತದಂತೆ. ಓಕೆ, ಮುಂದೆ ಕೆಲ ಸಮಯದವರೆಗೆ ನಾವು ಆಹಾರವನ್ನು ಸೇವಿಸಿದಾಗ ದಣಿವು ಹಾಗೂ ಶಕ್ತಿಯ ಕೊರತೆಯನ್ನು ಅನುಭವಿಸುತ್ತೇವೆ. ಈಗ ನಾವು ಕೆಲವೊಂದು ಸರಿಯಾಗಿ ನಾವು ಈಗ ಮಧ್ಯಾಹ್ನ ಬಾಕ್ಸ್ ತಂದಿರ್ತೀವಿ ಇಲ್ಲಿ ಊಟ ಮಾಡೋಕ್ಕೆ. ಆ ಬಾಕ್ಸ್ ಏನಾದರೂ ಅಳಿಸಿ ಹೋಗಿದ್ರೆ, ಇಲ್ಲಾಂದ್ರೆ ಏನಾದರೂ ಸ್ಮೆಲ್ ಬರ್ತಾ ಇದ್ರೆ ನಮ್ಗೆ ಊಟ ಮಾಡ್ಸಂಗ ಅಂತ ಅನ್ಸಲ್ಲ. ಈಗ ಒಂದು ವೇಳೆ ಮಧ್ಯಾಹ್ನದ ಊಟ ನಾವು ಬಿಟ್ಟಾಗ ನಮ್ಗೆ ಏನಾಗ್ತದೆ? ಆ ದಣಿವು ಬರ್ತದೆ. ದಣಿವು ಬಂದು ಮತ್ತೆ ನಾವೀಗ ಏನಾದರೂ ಕೆಲಸ ಮಾಡ್ತಿರ್ತೀವಿ ಅಂತ ದಣಿವು ಬರ್ತದೆ. ಶಕ್ತಿಯ ಕೊರತೆ ಕೂಡ ಇರಲ್ಲ. ಈಗ ನಾವೇನಾದರೂ ಒಂದು ಕೆಲಸ ಈಗ ವರ್ಕ್ ಮಾಡಬೇಕಪ್ಪ, ಏನಾದರೂ ಏನು ಬರ್ತಾ ಇದೆ, ಜಾಸ್ತಿ ವರ್ಕ್ ಇದ್ವು ಅಂತಂದ್ರಾಗೆ ನಾವು ಊಟ ಚೆನ್ನಾಗಿ ಮಾಡಿದ್ರೆ ವರ್ಕ್ ಜಾಸ್ತಿಯಾಗಿ ಮಾಡ್ಬೋದು. ಒಂದೆರಡು ಊಟ ಕಡಿಮೆ ಆಯ್ತು ಅಂತಂದ್ರಾಗೆ ವರ್ಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಏನಾಗ್ತದೆ? ಶಕ್ತಿಯ ಕೊರತೆ ಇರಲ್ಲ. ಅಂದರೆ ಬರೆಯೋಕ್ಕೆ ಸಾಮರ್ಥ್ಯ ಇರಲ್ಲ. ಅದಕ್ಕಾಗಿ ಏನು ಆಹಾರ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಇಲ್ಲೇ ಗೊತ್ತಾಗ್ತದೆ. ಅದಕ್ಕೆ ಅವ್ರು ಏನಂತ ಹೇಳಿದ್ದಾರೆ,
ಡಾಕ್ಟರ್ ಪೋಷಿತ ಅವರು ಆರೋಗ್ಯವೇ ಪರಮ ಸಂಪತ್ತು ಅಂತ ಹೇಳಿದ್ರು ಇದಕ್ಕೆ. ಓಕೆನಾ? ಅದೇ ರೀತಿಯಾಗಿ ಮ್ಯಾರಥಾನ್ ಓಟಗಾರನು ಓಟದ ಮೊದಲು ಮತ್ತು ನಂತರ ಗ್ಲೂಕೋಸ್ ದ್ರಾವಣವನ್ನು ಏಕೆ ಕುಡಿಯುತ್ತಾನೆ? ಈಗ ಯಾರಾದರೂ ಈಗ ನೀವು ನೋಡಿದ್ರೆ ಎಲ್ಲರೂ ಬೇರೆ ಕಡೆ ರೋಡಲ್ಲಿ ಬೇರೆ ಕಡೆ ಪ್ರದೇಶಗಳಲ್ಲಿ ಖೋಖೋ ಆಡಲಿಕ್ಕೆ ಹೋಗ್ತಾರೆ. ಖೋಖೋ ಆಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ಗ್ಲೂಕೋಸ್ ಕೊಡ್ತಾರೆ, ನೋಡಿದ? ಗ್ಲೂಕೋಸ್ ಪುಡಿ ಹಾಕಾರ ಅಂದ್ರೆ ಈಗ ಹಾಲಿನ ಪುಡಿ ಇರ್ತಲ್ಲ, ಹಾಲಿನ ಪುಡಿ ಹಾಕಾರ ನೋಡು, ಆ ಗ್ಲೂಕೋಸ್ ಯಾಕೆ ಕೊಡ್ತಾರೆ ಅವ್ರಿಗೆ? ಏನ? ಎಸ್, ಶಕ್ತಿ ಬರಲಿಕ್ಕೆ ಕೊಡ್ತಾರೆ. ಯಾಕಂತಂದ್ರೆ ಅವರು ಖೋಖೋದಲ್ಲಿ ಅಂದ್ರೆ ರನ್ನಿಂಗ್ ಮಾಡಿಬಿಟ್ಟು ಅವ್ರಿಗೆ ದಣಿವಾಗಿರ್ತದೆ ದೇಹಕ್ಕೆ. ಆ ದೇಹಕ್ಕೆ ದಣಿವಾದಂಥ ಸಂದರ್ಭದಲ್ಲಿ ಆ ಸ್ವಲ್ಪ ಪ್ರಮಾಣದಲ್ಲಿ ಗ್ಲೂಕೋಸ್ ಅವರಿಗೆ ದೇಹಕ್ಕೆ ಸರಬರಾಜು ಮಾಡಿದ್ರೆ ಆ ದೇಹ ಬೇಗನೆ ಏನಾಗ್ತದೆ, ಶಕ್ತಿಯನ್ನು ತೆಗೆದುಕೊಂಡು ಮತ್ತೆ ರನ್ನಿಂಗ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಯಾವುದು? ಗ್ಲೂಕೋಸ್ ಏನ್ ಮಾಡ್ತದೆ? ದೇಹಕ್ಕೆ ಏನ್ ಮಾಡ್ತೈತೆ? ಶಕ್ತಿ ಕೊಡ್ತದ ಅಥವಾ ಬಿಡ್ತದ? ಯಾವುದು? ಗ್ಲೂಕೋಸ್. ಎಸ್, ಗ್ಲೂಕೋಸ್ ತಕ್ಷಣವೇ ಶಕ್ತಿಯನ್ನು ಒದಗಿಸುತ್ತದೆ. ನಾನು ಹೇಳಿದಲ್ಲ, ಗ್ಲೂಕೋಸ್ ಆ ಮನುಷ್ಯನಿಗೆ ತಕ್ಷಣವೇ ಶಕ್ತಿಯನ್ನು ಒದಗಿಸುತ್ತದೆ. ಗ್ಲೂಕೋಸ್ ಕಾರ್ಬೋಹೈಡ್ರೇಟ್ಗೆ ಒಂದು ಉದಾಹರಣೆ ಆಗಿದೆ. ಗ್ಲೂಕೋಸ್ ಇದೆಲ್ಲ ಕಾರ್ಬೋಹೈಡ್ರೇಟ್ ಅನ್ನೋ ಒಂದು ಕಾರ್ಬೋಹೈಡ್ರೇಟ್ಗಳಿಗೆ ಪ್ರಮುಖವಾದ ಉದಾಹರಣೆ ಆಗಿರ್ತದೆ. ಕಾರ್ಬೋಹೈಡ್ರೇಟ್ಗಳು ನಮ್ಮ ದೈನಂದಿನ ಆಹಾರದ ಶಕ್ತಿಯ ಪ್ರಾಥಮಿಕ ಆಕಾರಗಳಲ್ಲಿ ಒಂದಾಗಿದೆ. ಈಗ ನಾವು ಪ್ರತಿದಿನ ಸೇವನೆ ಮಾಡ್ತೀವಲ್ಲ ಆಹಾರ, ಆ ಪ್ರತಿಯೊಂದು ಆಹಾರ ವ್ಯವಸ್ಥೆಯಲ್ಲೂ ಕಾರ್ಬೋಹೈಡ್ರೇಟ್ಗಳು ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಓಕೆನಾ? ಗೋಧಿ, ಅಕ್ಕಿ, ಮೆಕ್ಕೆಜೋಳದಂತಹ ಏಕದಳ ಧಾನ್ಯಗಳು ಯಾವ್ಯಾವು? ಏಕದಳ ಧಾನ್ಯಗಳು ಯಾವುವು? ಗೋಧಿ, ಮೆಕ್ಕೆಜೋಳ, ಅಕ್ಕಿ, ಇವೇನು ಅವು ಬಿಡುವ ಎಲ್ಲಿದಾವ? ಸಜ್ಜೆ ಐತಿ ಆದ್ರೆ ಗೋಧಿ, ಅಕ್ಕಿ ಮತ್ತು ಮೆಕ್ಕೆಜೋಳದಂತ ಏಕದಳ ಧಾನ್ಯಗಳು ಅಷ್ಟೇ ಇರೋದಲ್ಲಿ. ಓ ಅದಲ್ಲಪ್ಪ ನಾ ಹೇಳಕತ್ತಿರೋದು. ಇಲ್ಲಿ ಕಡೆ ಇದ್ದಿಲ್ವ? ನಾವು ಚಿತ್ರ ನೋಡ್ಬೇಡಿ ನೀವು, ಅಲ್ಲಿ ಏನು ಕಂಟೆಂಟ್ ಏನೈತಲ್ಲ ಅದು ನೋಡ್ಬೇಕಷ್ಟೇ. ನೀವು ಚಿತ್ರ ಆಮೇಲೆ ನೋಡ್ಬೇಕಂತ್ರಿ. ಆಕಾರಗಳಲ್ಲಿ ಒಂದಾಗಿದೆ ಅಂದ್ರೆ ಗೋಧಿ, ಅಕ್ಕಿ ಮತ್ತು ಮೆಕ್ಕೆಜೋಳದಂತ ಏಕದಳ ಧಾನ್ಯಗಳು ಇರ್ತವೆ. ಅವೆಲ್ಲ ಧಾನ್ಯಗಳಲ್ಲಿ ಏನಾಗಿರ್ತದೆ? ಕಾರ್ಬೋಹೈಡ್ರೇಟ್ ಅನ್ನೋದು ಪ್ರಮಾಣ ಜಾಸ್ತಿನೇ ಇರ್ತದೆ. ಓಕೆನಾ? ಈಗ ನಾವು ತರಕಾರಿ ವ್ಯವಸ್ಥೆಗೆ ಬಂದಾಗ ಆಲೂಗಡ್ಡೆ ಮತ್ತು ಗೆಣಸಿನಂತಹ ತರಕಾರಿಗಳು ಹಾಗೂ ಮತ್ತೆ ಹಣ್ಣಿನ ವ್ಯವಸ್ಥೆಗಳಿಗೆ ಬಂದಾಗ ಬಾಳೆಹಣ್ಣು, ಅನಾನಸ್ ಮತ್ತು ಮಾವಿನಂತಹ ಹಣ್ಣುಗಳು ಕಾರ್ಬೋಹೈಡ್ರೇಟ್ಗಳ ಕೆಲವು ಆಕಾರಗಳಾಗಿವೆ. ಕಾರ್ಬೋಹೈಡ್ರೇಟ್ಗಳು ಏಕದಳ ಧಾನ್ಯಗಳಾಗಿರ್ತಕ್ಕಂಥ ಯಾವುದು? ಮೆಕ್ಕೆಜೋಳ, ಇನ್ಯಾವುದು? ಮೆಕ್ಕೆಜೋಳ, ಅಕ್ಕಿ, ಗೋಧಿ ಇವರಲ್ಲಿ ಇರ್ತದ. ಮತ್ತು ತರಕಾರಿ ವ್ಯವಸ್ಥೆಗೆ ಬಂದಾಗ ಆಲೂಗಡ್ಡೆ ಮತ್ತೆ ಹಣ್ಣುಗಳು, ಆಲೂಗಡ್ಡೆ, ಗೆಣಸು, ಗೆಣಸುಗಳಂತ ತರಕಾರಿಗಳು ಇನ್ನು ಬಹಳಷ್ಟು ಬರ್ತಾವೆ ತರಕಾರಿಗಳು. ಉದಾಹರಣೆಗೆ ಇಷ್ಟು ಆಲೂಗಡ್ಡೆ ಆಗಿರ್ಬೋದು, ಬದನೆಕಾಯಿ ಇರ್ಬೋದು, ಟೊಮೊಟೊ ಹಣ್ಣು ಆಗಿರ್ಬೋದು, ಇನ್ಯಾವುದು ಸೌತೆಕಾಯಿ, ಹೀರೆಕಾಯಿ ಇವರೆಲ್ಲರಲ್ಲಿ ಕಾರ್ಬೋಹೈಡ್ರೇಟ್ಗಳು ಪ್ರಮುಖವಾದ ಸ್ವಲ್ಪ ಪ್ರಮಾಣದಲ್ಲಿ ಅಡಕವಾಗಿರ್ತವೆ. ಅದ್ರ ಜೊತೆಗೆ ಹಣ್ಣುಗಳು ಬಾಳೆಹಣ್ಣು, ಅನಾನಸ್ ಮತ್ತು ಇನ್ಯಾವುದು ಮಾವಿನ ಹಣ್ಣುಗಳಲ್ಲಿ ಸಹ ಏನಾಗಿರ್ತೈತೆ? ಕಾರ್ಬೋಹೈಡ್ರೇಟ್ಗಳು ಇರ್ತವೆ. ಹಾಗೆ ಚಿತ್ರ 3.2 ನೋಡ್ರಿ, ಇಲ್ಲೇ ಇರ್ತೈತೆ ಕಾರ್ಬೋಹೈಡ್ರೇಟ್ಗಳು ಪ್ರಮಾಣದ ಎಷ್ಟಿದೆ? ಗೆಣಸಿನಾಗಿರ್ತೈತೆ, ಗೋಧಿಯಾಗಿರ್ತೈತೆ, ಅಕ್ಕಿ, ಸಜ್ಜೆ, ಆಲೂಗಡ್ಡೆ, ಕಬ್ಬು, ಬಾಳೆಹಣ್ಣು, ಅನಾನಸ್ ಅಂದ್ರೆ ಪೈನಾಪಲ್ ಅಂತೀವಲ್ಲ ಅದು ಅನಾನಸ್ ಅಂದ್ರೆ, ಮಾವು, ಮೆಕ್ಕೆಜೋಳ ಇವುಗಳಲ್ಲಿ ಏನಿರ್ತದೆ? ಕಾರ್ಬೋಹೈಡ್ರೇಟ್ ಇರ್ತದೆ. ಓಕೆನಾ? ನಾಳೆ ಕೇಳ್ತೀನಿ, ಹೇಳ್ಬೇಕು ಪುಡ್ಗರ. ಸಕ್ಕರೆ ಕೂಡ ಒಂದು ರೀತಿಯಲ್ಲಿ ಕಾರ್ಬೋಹೈಡ್ರೇಟ್ ಅಂತ ನಿಮಗೆ ತಿಳಿದಿದೆ. ಸಕ್ಕರೆಯಲ್ಲಿ ಕೂಡ ಕಾರ್ಬೋಹೈಡ್ರೇಟ್ಗಳು ಇರ್ತದೆ ಅಂತ ನಿಮಗೆ ಯಾವತ್ತೇ ಗೊತ್ತಿತ್ತಾ? ಇಲ್ಲ. ಓಕೆನಾ? ಇಲ್ಲ, ಗೊತ್ತಿರಲಿಲ್ಲ ನಿಮಗೆ. ಈಗ ತಿಳ್ಕೊಂಡಿದ್ದೀರಿ ನೀವು. ಅದು ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ಸಕ್ಕರೆಯಲ್ಲಿ ಕೂಡ ನಾವು ಕಾರ್ಬೋಹೈಡ್ರೇಟ್ ಅನ್ನು ಕಾಣ್ತೀವಿ, ಅದಷ್ಟು ಸ್ವಲ್ಪ ಪ್ರಮಾಣದಲ್ಲಿ. ಚಳಿಗಾಲದಲ್ಲಿ ನಮ್ಮ ದೈನಂದಿನ ಸಾಂಪ್ರದಾಯಿಕ ಆಹಾರದ ಭಾಗವಾಗಿ ನಾವು ಲಡ್ಡುಗಳನ್ನು ಸೇವಿಸುತ್ತೇವೆ. ಏಕಿರಬಹುದು? ಈಗ ಜಾಸ್ತಿ ಮಳೆ ಬಂದಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಲಡ್ಡುಗಳನ್ನು ತಿಂತೀವಿ. ಲಡ್ಡುಗಳು ಕೆಲವೊಂದು ಹಣ್ಣುಗಳಿಂದ ಮಾಡಿರ್ತಾರಲ್ಲ ಲಡ್ಡು ಬರ್ತಾವಲ್ಲ, ಅದ್ಯಾವುದು ಬೀಜ ಹಾಕಿ ಮಾಡ್ತಾರೆ ಲಡ್ಡು. ಆ ಲಡ್ಡುಗಳನ್ನು ಸೇವನೆ ಮಾಡ್ತೀವಿ. ಯಾಕಿರ್ಬೋದು ಅದು? ಗೊತ್ತೇನಾ? ಇಲ್ಲ. ಓಕೆ. ಬೆಲ್ಲ
ಒಣ ಹಣ್ಣುಗಳು ಮತ್ತು ಬೀಜಗಳೊಂದಿಗೆ ಕಡಲೆ ಹಿಟ್ಟು ಅಥವಾ ಗೋಧಿ ಹಿಟ್ಟು ಮತ್ತು ತುಪ್ಪದ ಲಡ್ಡುಗಳು ಮುಖ್ಯ ಘಟಕಗಳಾಗಿವೆ. ಅಂದರೆ ಗೋಧಿ ಹಿಟ್ಟಿನ ಕುಡ್ಕ ಬೆಲ್ಲ, ಒಣ ಹಣ್ಣುಗಳು ಮತ್ತು ಬೀಜಗಳಿಗೆ ಸೇರಿದಂತಹ ತುಪ್ಪ ಹಾಕಿ ಲಡ್ಡುಗಳು ಮಾಡ್ತಾರೆ. ಆ ತುಪ್ಪ ಹಾಕಿರ್ತಕ್ಕಂಥ ಲಡ್ಡುಗಳು ಏನು ಮಾಡ್ತಾರೆ ಅಂತಂದ್ರೆ ಚಳಿಗಾಲದ ವ್ಯವಸ್ಥೆಯಲ್ಲಿ ನಮ್ಮ ದೇಹಕ್ಕೆ ಏನು ಮಾಡ್ತವೆ ಅಂತಂದ್ರೆ ಬಿಸಿ ಮುಡಿಸ್ತವೆ. ಅಂದರೆ ನಾವು ಚಳಿಗಾಲದಲ್ಲಿ ತಣ್ಣನೆ ವಾತಾವರಣ ಇರ್ತದಲ್ಲ, ಆ ವಾತಾವರಣದಲ್ಲಿ ಏನು ಮಾಡ್ತವೆ ಅಂತಂದ್ರೆ ನಮ್ಮ ದೇಹವನ್ನು ಬಿಸಿಯಾಗಿಡ್ತವೆ. ಯಾವ ಆ ಲಡ್ಡುಗಳಿಂದ ನಮ್ಮ ದೇಹ ಏನಾಗ್ತದೆ ಭಾಳಷ್ಟು ರೀತಿಯಲ್ಲಿ ಬೆಚ್ಚನೆ ವಾತಾವರಣವಾಗಿ ಪರಿಣಾಮಗೊಳ್ಳುತ್ತೆ. ಓಕೆನಾ? ಅದೇ ರೀತಿಯಾಗಿ ಈ ಲಡ್ಡುಗಳನ್ನು ತಿನ್ನುವುದರಿಂದ ನಮಗೆ ಕೊಬ್ಬು ಜಾಸ್ತಿ ಆಗ್ತದೆ. ಅಂದರೆ ನಮ್ಮ ಬಾಡಿಯಲ್ಲಿ ಕೊಬ್ಬು ಜಾಸ್ತಿ ಆಗ್ತದೆ. ತುಪ್ಪ ಮತ್ತು ವಿವಿಧ ರೀತಿಯ ಎಣ್ಣೆಗಳನ್ನು ಈ ಲಡ್ಡುಗಳು ಹೊಂದಿರ್ತವೆ. ಇನ್ನೊಂದು ವಿವಿಧ ಆಹಾರದ ಘಟಕದ ಗುಂಪಿನಲ್ಲಿ ಸೇರಿಸಲಾಗಿರುತ್ತದೆ. ಅದೇ ರೀತಿಯಲ್ಲಿ ಕೊಬ್ಬಿನ ನಾನು ಹೇಳ್ತೀನಿ ಈಗ ಒಂದು ಚಿತ್ರ ಇದೆ. ಹೌದು, ತುಪ್ಪ ಮತ್ತು ಬೀಜಗಳಿಂದ ಸಮೃದ್ಧವಾಗಿರುವ ಲಡ್ಡುಗಳು ನಮ್ಮನ್ನು ಬೆಚ್ಚಗಿಡಲು ಶಕ್ತಿಯನ್ನು ನೀಡುತ್ತವೆ. ಹೇಳಿದಲ್ಲ, ತುಪ್ಪ ಮತ್ತು ತುಪ್ಪ ಮತ್ತು ಬೀಜಗಳಿಂದ ಸಮೃದ್ಧವಾದ ಲಡ್ಡುಗಳು ಏನು ಮಾಡ್ತವೆ, ನಮ್ಮನ್ನು ಬೆಚ್ಚಗಾಗಿಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಓಕೆನಾ? ಕೊಬ್ಬಿನ ಆಕಾರಗಳು ಸಸ್ಯಗಳು ಅಥವಾ ಪ್ರಾಣಿಗಳಾಗಿರಬಹುದು. ಕೊಬ್ಬಿನ ಆಕಾರಗಳನ್ನು ಹೊಂದಿರ್ತಕ್ಕಂಥವು ಬರೀ ಈ ಲಡ್ಡು ಮಾತ್ರ ಅಲ್ಲ, ಪ್ರಾಣಿಗಳಾಗಿರ್ಬೋದು, ಅದರ ಜೊತೆಗೆ ಸಸ್ಯಗಳು ಕೂಡ ಆಗಿರ್ಬೋದು. ಕೇವಲ ನಾವು ಲಡ್ಡುಗಳಲ್ಲಿ ಮಾತ್ರ ನಾವು ಕೊಬ್ಬಿನ ಅಂಶ ಹೊಂದಿರ್ತೀವಿ ಅನ್ಕೊಳ್ಳೋದು ತಪ್ಪು. ಕಬ್ಬಿನ ಅಂಶ ಕೆಲವೊಂದು ರೀತಿಯಾದ ಪ್ರಾಣಿಗಳಲ್ಲೂ ಸಹ ಹೊಂದಿರ್ತೀವಿ. ಅದರ ಜೊತೆಗೆ ಕೆಲವೊಂದು ರೀತಿಯಾಗಿ ಸಸ್ಯಗಳಲ್ಲಿ ಸಹ ನಾವು ಹೊಂದಿರ್ತೀವಿ. ಏನು? ಕೊಬ್ಬಿನ ಅಂಶ. ಓಕೆನಾ? ಅದೇ ರೀತಿಯಾಗಿ ನೆಲಗಡಲೆ, ವಲ್ನಾಟ್, ತೆಂಗಿನಕಾಯಿ ಮತ್ತು ಬಾದಾಮಿ, ಕುಂಬಳಕಾಯಿ ಬೀಜಗಳು ಹಾಗೂ ಸೂರ್ಯಕಾಂತಿ ಬೀಜಗಳು ಕೊಬ್ಬಿನ ಕೆಲವು ಆಕಾರಗಳಾಗಿವೆ. ಓಕೆನಾ? ಕೊಬ್ಬು ಯಾವ್ದಾರಿರ್ತದೆ? ತೆಂಗಿನಕಾಯಿಲಿರ್ತದೆ, ನೆಲಗಡಲೆಯಲ್ಲಿರ್ತದೆ, ಬೀಜಗಳಲ್ಲಿರ್ತದೆ, ಬಾದಾಮಿ, ಕುಂಬಳಕಾಯಿ ಬೀಜ ಹಾಗೂ ಸೂರ್ಯಕಾಂತಿಗಳನ್ನು ಸಹ ಏನಿರ್ತದೆ ಕೊಬ್ಬು ಇರ್ತದೆ. ಕೊಬ್ಬಿನ ಅಂಶ ಜಾಸ್ತಿನಾಗಿರ್ತದೆ. ಓಕೆನಾ? ಅದೇ ರೀತಿಯಾಗಿ ಬಂದರೆ ಇಲ್ಲಿ ನೋಡಿ, ಆ ಚಿತ್ರದಲ್ಲಿ ಮೊಸರು ಐತೆ, ಕಾಣ್ತದಾ? ಮೊಸರು ಐತೆ, ಅದ್ರ ಜೊತೆಗೆ ಬಾದಾಮಿ ಅದಾವ, ಗೋಡಂಬಿ ಅದಾವ, ಎಳ್ಳಿನ ಬೀಜಗಳು ಹೊಡಿರ್ತೀವಿ ನೀವು. ಎಳ್ಳು ಉಂಡೆ ಕೇಳಿರಲ್ಲ, ಈಗ ಹಾಲು ಹಾಕ್ತಾರಲ್ಲ, ನಾಳೆ ಹಾಕ್ಬೇಕಾದ್ರೆ ಎಳ್ಳಿನ ಉಂಡೆಗಳು ಅಂತ ಮಾಡ್ತಾರೆ. ಎಳ್ಳಿನ ಉಂಡೆಗಳು ಅಂದರೆ ಎಳ್ಳಿನ ಬೀಜಗಳು ಅಂದರೆ ಸೋಯಾಬೀನ್, ನೆಲಗಡಲೆ, ವಾಲ್ನಟ್, ಸೂರ್ಯಕಾಂತಿ ಬೀಜಗಳು, ಪಿಸ್ತಾ, ಬೆಣ್ಣೆ, ಇಷ್ಟೆಲ್ಲ ನೋಡ್ರಿ. ಇಷ್ಟೆಲ್ಲ ಇವೆಲ್ಲ ಒಂದು ಪದಾರ್ಥಗಳಲ್ಲಿ ಏನಿರ್ತದೆ? ಕೊಬ್ಬಿನ ಅಂಶ ಇರ್ತದೆ. ಓಕೆನಾ? ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬುಗಳು ವಿವಿಧ ಚಟುವಟಿಕೆಗಳನ್ನು ನಿರ್ವಹಿಸಲು ನಮಗೆ ಶಕ್ತಿಯನ್ನು ಒದಗಿಸುತ್ತಿದೆ. ನಾವು ವಿವಿಧ ರೀತಿಯಾದ ಚಟುವಟಿಕೆಗಳನ್ನು ಮಾಡುವುದರಿಂದ ಕಾರ್ಬೋಹೈಡ್ರೇಟ್ಗಳು ನಮ್ಗೆ ಏನು ಮಾಡ್ತವೆ? ಶಕ್ತಿಯನ್ನು ನೀಡಲಿಕ್ಕೆ ಸಾಧ್ಯವಾಗ್ತದೆ. ಆ ಶಕ್ತಿಯನ್ನು ನೀಡಿ ನಾವು ಆ ಒಂದು ಕೊಬ್ಬಿನ ವ್ಯವಸ್ಥೆಯಿಂದ ನಾವು ವಿವಿಧ ರೀತಿಯಾದ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಏನಾಗ್ತದೆ? ಸಾಧ್ಯ ಆಗ್ತದೆ. ಓಕೆನಾ? ಆದ್ದರಿಂದ ಅವುಗಳನ್ನು ಶಕ್ತಿ ಒದಗಿಸುವ ಆಹಾರಗಳು ಎಂದು ಕರಿತೀವಿ ನಾವು. ಯಾವ ಕರಿತೀವಿ? ಶಕ್ತಿ ಒದಗಿಸುವ ಆಹಾರಗಳನ್ನು ಯಾವ ಕರಿತೀವಿ? ಕಾರ್ಬೋಹೈಡ್ರೇಟ್ಗಳಿನ ಒಂದು ಕಬ್ಬು ಅಲ್ಲ, ಮತ್ತೆ ಕಬ್ಬು ಬೇರೆ, ಕೊಬ್ಬು ಬೇರೆ. ಕಬ್ಬು ಅಂದರೆ ತಿನ್ನೋದು, ಕೊಬ್ಬು ಅಂದರೆ ಒಳ ಬರೋದು. ಅರ್ಥ ಆಯ್ತಾ? ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬುಗಳು ಏನಂತೀವಿ? ಆಹಾರವನ್ನು ಒದಗಿಸುವ ಘಟಕಾಂಶಗಳನ್ನು ಕರಿತೀವಿ. ಓಕೆನಾ? ಅದೇ ರೀತಿಯಾಗಿ ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬನ್ನು ಅಧಿಕ ಪ್ರಮಾಣದಲ್ಲಿ ಹೊಂದಿರುವ ಇನ್ನು ಕೆಲವು ಆಹಾರ ಪದಾರ್ಥಗಳನ್ನು ಪಟ್ಟಿ ಮಾಡ್ಕೊಂಡ್ಬರ್ತೀರಾ? ಇದನ್ನ ಮಾಡ್ತಿರಲ್ವ? ಏನು ಮಾಡ್ತೀವಿ? ಪಟ್ಟಿ ಮಾಡ್ತೀವಿ ಸರ್. ಏನು ಆಹಾರ? ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬನ್ನು ಒದಗಿಸುವ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ಒದಗಿಸುವ ಆಹಾರ ಪದಾರ್ಥಗಳು. ನಾಳೆ ಬರ್ಕೊಂಬರಿ, ಆದರೆ ಟ್ರೈ ಮಾಡಿ. ನೀವು ಟ್ರೈ ಮಾಡಿ, ಒಂದು ವೇಳೆ ಆಗಿಲ್ಲಪ್ಪ ಅಂತಂದ್ರೆ ನಾನು ನಾಳೆ ಬಂದು ಮತ್ತೆ ಹೇಳಿದ್ದೀನಿ. ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ಒದಗಿಸುವ ಇನ್ನು ಇತರ ರೀತಿಯಾದ ಆಹಾರ ಪದಾರ್ಥಗಳು ನಾನು ಹೇಳಿದ್ದೀನಿ. ಮತ್ತೆ ನೀವು ಟ್ರೈ ಮಾಡಿ. ಓಕೆನಾ? ಅದೇ ರೀತಿಯಲ್ಲಿ ಹಿಮಕರಡಿಗಳು ತಮ್ಮ ಚರ್ಮದ ಅಡಿಯಲ್ಲಿ ಸಾಕಷ್ಟು ಕೊಬ್ಬನ್ನು ಒದಗಿಸುತ್ತವೆ, ಅಂದರೆ ಸಂಗ್ರಹಿಸುತ್ತವೆ. ಹಿಮಕರಡಿಗಳು ಇರ್ತಾವಲ್ಲ, ಹಿಮಕರಡಿಗಳು ಅತಿ ಹೆಚ್ಚಾಗಿ ನಾವು ಇಲ್ಲಿ ನೋಡ್ತೀವಿ. ಹಿಮ ಪರ್ವತದಲ್ಲಿ ನೋಡ್ತೀವಿ. ಯಾವನ? ಹಿಮಕರಡಿಗಳು.
ಅಲ್ಲಿ ಏನಿರ್ತದೆ ಅಲ್ಲಿ ಬೆಚ್ಚಗಿರ್ತದವಿಲ್ಲ ಅಲ್ಲ ಸರ್ ತಣ್ಣಗಿರ್ತದಲ್ಲ ಅದಕ್ಕಾಗಿ ಅವು ಹಿಮಕರಡಿಗಳು ಏನ್ ಮಾಡ್ತಾವಲ್ಲ ತಮ್ಮ ಚರ್ಮ ಐತಲ್ಲ ಆ ಚರ್ಮದ ಒಳಗಡೆ ಏನ್ ಸಂಗ್ರಹಣೆ ಮಾಡ್ತಾವ ಅಂದ್ರೆ ಕೊಬ್ಬನ್ನು ಸಂಗ್ರಹಣೆ ಮಾಡ್ತವೆ ಯಾವ ಹಿಮಕರಡಿಗಳು ಆ ಕೊಬ್ಬನ್ನು ಸಂಗ್ರಹಣೆ ಮಾಡಿದಂತ ಸಂದರ್ಭದಲ್ಲಿ ಅವಕ್ಕೆ ಎಷ್ಟೇ ಚಳಿ ಆಗ್ಲಿ ಎಷ್ಟೇ ಬಿಸಿಲಂತಿರಲ್ಲ ಚಳಿ ಆಲ್ಮೋಸ್ಟ್ ಚಳಿನೇ ಇರ್ತದೆ ಆ ಚಳಿ ಆಗುವಂತ ಸಂದರ್ಭದಲ್ಲಿ ಅವಕ್ಕೆ ಹೊರಗೆ ಬಂದು ತಿನ್ನಷ್ಟು ಇರಲ್ಲ ಓಕೆನಾ ಹೊರಗೆ ಬಂದು ತಿನ್ನಷ್ಟು ಇರಲ್ಲ ಅದಕ್ಕಾಗಿ ಅದರದ್ದೇ ಆದ ಪೊಟರೆ ವ್ಯವಸ್ಥೆಯಲ್ಲಿ ಅದು ವಾಸ ಮಾಡಿ ಆ ಕೊಬ್ಬು ಆ ಚರ್ಮದ ವ್ಯವಸ್ಥೆಯಲ್ಲಿ ಕೊಬ್ಬು ಇರುತ್ತಲ್ಲ ಆ ಕೊಬ್ಬಿನಿಂದನೇ ಅದು ಆಹಾರವನ್ನು ಸೇವಿಸಲಿಕ್ಕೆ ಸಹಾಯ ಮಾಡ್ತೈತೆ ಯಾವಾಗ ಹಿಮಕರಡಿ ಏನ್ ಮಾಡ್ತೈತೆ ಅಂದ್ರೆ ಆ ಒಂದು ತಂಪಾದ ವಾತಾವರಣದಲ್ಲಿ ಬಂದು ಅದು ಆಹಾರ ಪದಾರ್ಥಗಳನ್ನ ತಿನ್ನಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಹಿಮಕರಡಿಗಳು ಏನ್ ಮಾಡ್ತಾವ ಅಂತಂದ್ರೆ ತಮ್ಮ ಚರ್ಮದ ಮಧ್ಯಭಾಗದಲ್ಲಿ ಮಧ್ಯಭಾಗ ಅಲ್ಲ ಮತ್ತೆ ಚರ್ಮದ ಭಾಗದಲ್ಲಿ ಏನ್ ಮಾಡ್ತೇವೆ ಅಂತಂದ್ರೆ ಕೊಬ್ಬನ್ನು ಶೇಖರಣೆ ಮಾಡಿಕೊಂಡು ಸಂಗ್ರಹಿಸಿಕೊಂಡು ಆ ಒಂದು ಕೊಬ್ಬಿನಿಂದನೇ ಆ ಹಸಿವನ್ನು ನೀಗಿಸ್ಕೊಳ್ತೈತೆ ಯಾವುದು ಓಕೆನಾ ಹಾಗೆ ತಿಂಗಳುಗಳ ದೀರ್ಘ ಅವಧಿಯ ಚಳಿಗಾಲದ ನಿದ್ರೆಯಲ್ಲಿ ಏನನ್ನು ಸೇವಿಸದೆ ಜೀವಂತವಾಗಿ ಅನುವು ಮಾಡಿಕೊಳ್ತೈತೆ ನಾನು ಹೇಳಿದಲ್ಲ ಚಳಿಗಾಲದ ವ್ಯವಸ್ಥೆಯಲ್ಲಿ ಅದು ಚಳಿಗಾಲ ನಿದ್ರೆ ಅಲ್ಲಿ ನಿದ್ರೆ ಮಾಡ್ಕೊಂತ ಏನನ್ನು ಸಹ ಸೇವಿಸದೆ ಜೀವಂತವಾಗಿರೋದಕ್ಕೆ ಅವಕಾಶ ಮಾಡಿಕೊಡ್ತೈತೆ ಅದಾಯ್ತು ಈಗ ಕಾರ್ಬೋಹೈಡ್ರೇಟ್ಗಳು ಆಯ್ತು ಕಾರ್ಬೋಹೈಡ್ರೇಟ್ ಆದ್ಮೇಲೆ ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಪ್ರೋಟೀನ್ಗಳು ಮಾಡೋಣ ಕಾರ್ಬೋಹೈಡ್ರೇಟ್ಗಳು ಅರ್ಥ ಆಯ್ತಲ್ಲ ಕಾರ್ಬೋಹೈಡ್ರೇಟ್ಗಳ ಬೆಲೆ ಜಾಸ್ತಿ ಯಾವ ಒಂದು ಪ್ರಮಾಣದಲ್ಲಿ ಜಾಸ್ತಿ ಕಾಣ್ತೀವಿ ಯಾವ ಪದಾರ್ಥಗಳು ಹೇಳಿದಲ್ಲ ಏಕದಳ ಧಾನ್ಯಗಳು ಯಾವ ಸಜ್ಜೆ ಅಕ್ಕಿ ಮೆಕ್ಕೆಜೋಳ ಹಣ್ಣುಗಳು ಮಾವಿನಹಣ್ಣು ಬಾಳೆಹಣ್ಣು ಹೇಳಿ ಅನಾನಸ್ ಓಕೆನಾ ಇಷ್ಟಲ್ಲಿ ನಾವು ಏನ್ ಕಾಣ್ತೀವಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಕಾಣ್ತೀವಿ ಓಕೆನಾ ಕೊಬ್ಬು ಕೊಬ್ಬು ಹೇಳಿ ಹಾಲು ಮೊಸರು ಹೇಳ ಗೋಡಂಬಿ ಎಳ್ಳಿನ ಬೀಜಗಳು ಅದ ಹೇಳಿದೆ ಹೇಳ್ಬೇಕು ಹೆಂಗ ಸೋಯಾಬೀನ್ ನೆಲಗಡಲೆ ವಾಲ್ನಟ್ ನಾವು ಆ ಲಡ್ಡುಗಳು ತಿನ್ನೋದ್ರಿಂದ ಏನಾಗ್ತದೆ ನನಗೆ ಚಳಿಗಾಲದಲ್ಲಿ ಬೆಚ್ಚಗೆ ಇರ್ಲಿಕ್ಕೆ ಸಹಾಯ ಮಾಡ್ತಾವೆ ಏನ್ ಮಾಡ್ತವೆ ಲಡ್ಡುಗಳು ಆ ಲಡ್ಡಿನ ವ್ಯವಸ್ಥೆಯಲ್ಲಿ ಏನೆಲ್ಲ ನಾವು ಪದಾರ್ಥಗಳು ಹಾಕಿರ್ತೀವಿ ಬೆಲ್ಲ ಹಣ್ಣಿನ ಬೀಜಗಳು ಮತ್ತೆ ತುಪ್ಪ ಹಾಕಿ ಮಾಡ್ತಾರೆ ಓಕೆನಾ ಪ್ರೋಟೀನ್ಗಳೀಗ ಏನು ಪ್ರೋಟೀನ್ಗಳು ಸಹ ನಮ್ಮ ಆಹಾರದ ಪ್ರಮುಖ ಭಾಗವಾಗಿದೆ ಈಗ ಹೇಗೆ ನಮ್ಮ ಕಾರ್ಬೋಹೈಡ್ರೇಟ್ಗಳು ನಮ್ಮ ಜೀವನ ವ್ಯವಸ್ಥೆಯ ಆಹಾರದ ವ್ಯವಸ್ಥೆ ಒಂದು ಪ್ರಮುಖವಾದ ಭಾಗವಾಗಿತ್ತು ಅದೇ ರೀತಿಯಲ್ಲಿ ಪ್ರೋಟೀನ್ಗಳು ಸಹ ಆಹಾರ ವ್ಯವಸ್ಥೆಯ ಒಂದು ಪ್ರಮುಖ ಘಟಕವಾಗಿರ್ತದೆ ಹಾಲಿನ ಉತ್ಪನ್ನಗಳು ಮತ್ತು ಬೇಳೆಕಾಳುಗಳು ಪ್ರೋಟೀನ್ಗಳ ಉತ್ತಮ ಆಕಾರಗಳಾಗಿವೆ ಯಾವುದು ಹಾಲುಗಳಾಗಿರ್ಬೋದು ಇನ್ನೊಂದು ಯಾವುದು ಬೇಳೆಕಾಳು ಇವೇನಾಗಿರ್ತವೆ ಪ್ರೋಟೀನ್ಗಳ ಘಟಕಾಂಶಗಳು ಜಾಸ್ತಿ ಪ್ರಮಾಣದಲ್ಲಿ ಇರ್ತವೆ ಪ್ರೋಟೀನ್ಗಳ ಜಾಸ್ತಿ ಪ್ರಮಾಣದಲ್ಲಿ ಹಾಲುಗಳು ಮತ್ತು ಬೇಳೆಕಾಳುಗಳಲ್ಲಿ ಇರ್ತವೆ ಓಕೆನಾ ಕ್ರೀಡಾಪಟುಗಳು ಸ್ನಾಯುಗಳ ನಿರ್ಮಾಣಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ಗಳ ಅಗತ್ಯವಿರ್ತವೆ ಈಗ ಕ್ರೀಡಾಪಟುಗಳು ಇರ್ತಾರಲ್ಲಪ್ಪ ಈಗ ಕ್ರೀಡಾಪಟುಗಳು ಏನಾಗಿರ್ತಾರೆ ಅಂತಂದ್ರೆ ಈಗ ದಿನನಿತ್ಯ ವಾಕಿಂಗ್ ಮಾಡ್ಬೇಕಾಗಿರ್ತದೆ ದಿನನಿತ್ಯ ರನ್ನಿಂಗ್ ಮಾಡ್ಬೇಕಾಗಿರ್ತದೆ ಅವರು ಹಾಗೆ ಹೀಗೆ ಮಾಡ್ತಿರ್ತಾರಲ್ಲ ಅವ್ರಿಗೆಲ್ಲ ಏನ್ ಬೇಕು ಜಾಸ್ತಿ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ ಬೇಕಾ ಇಲ್ಲ ಪ್ರೋಟೀನ್ಗಳು ಬೇಕಾ ಅತಿ ಹೆಚ್ಚು ಪ್ರಮಾಣದಲ್ಲಿ ಪ್ರೋಟೀನ್ಗಳು ಬೇಕಂದ್ರೆ ಅವರು ಸೇವನೆ ಮಾಡ್ತಕ್ಕಂಥದ್ದು ಯಾರು ಹಾಲು ಬೇಳೆಕಾಳು ಓಕೆನಾ ಹಂಗಂದಾಗ ಮಾತ್ರ ಅವ್ರ ದೇಹಕ್ಕೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಶಕ್ತಿಯನ್ನು ಒದಗಿಸಲಿಕ್ಕೆ ಸಹಾಯ ಮಾಡ್ತಾರೆ ಯಾವ ಪ್ರೋಟೀನ್ಗಳು ಜನರು ಸಸ್ಯಗಳಿಂದ ಹಾಗೂ ಪ್ರಾಣಿಗಳಿಂದ ಪ್ರೋಟೀನ್ಗಳನ್ನು ಪಡೆಯುತ್ತಾರೆ ನಮ್ಮ ಜನರು ಏನು ಮಾಡ್ತಾರೆ ಅಂದರೆ ಸಸ್ಯಗಳಿಂದ ಮತ್ತು ಪ್ರಾಣಿಗಳಿಂದ ಪ್ರೋಟೀನ್ಗಳನ್ನು ಪಡಿತಾರೆ ಆದರೆ ಸಸ್ಯಗಳಿಂದ ಆಗಿರ್ಬೋದಂಥ ಹಣ್ಣುಗಳು ಮತ್ತು ಪ್ರಾಣಿಗಳಿಂದ ಹಾಲುಗಳು ಓಕೆನಾ ಇವು ಪ್ರೋಟೀನ್ ಕೆಲವು ಅತ್ಯುತ್ತಮ ಸಸ್ಯ ಆಕಾರಗಳೆಂದರೆ ಬೇಳೆಕಾಳುಗಳು ಬೀನ್ಸು ಬಟಾಣಿ ಇತರೆ ಬೀಜಗಳು ನೋಡಿ ಬೇಳೆಕಾಳುಗಳು
ಬೀನ್ಸು ಬಟಾಣಿಗಳಲ್ಲಿ ಅತಿ ಹೆಚ್ಚು ರೀತಿಯಲ್ಲಿ ಪ್ರೋಟೀನ್ಗಳು ಹೊಂದಿರ್ತವೆ. ಯಾವ ಬೇಳೆಕಾಳುಗಳು, ಬೀನ್ಸು ಮತ್ತು ಬಟಾಣಿ. ಓಕೆನಾ? ಪ್ರೋಟೀನ್ ಪ್ರಾಣಿ ಆಕಾರಗಳೆಂದರೆ ಹಾಲು, ಪನ್ನೀರು, ಮೊಟ್ಟೆ, ಮೀನು ಮತ್ತು ಮಾಂಸ. ನೀವೆಲ್ಲ ತಿಂದಿದ್ದೀರಿ, ಹಾಲು ಕುಡಿದಿದ್ರಿ, ಮೊಟ್ಟೆ ತಿಂದಿರಿ, ಮೀನು ಕೂಡ ತಿಂದಿರಿ, ಮತ್ತೆ ಮಾಂಸ ಕೂಡ ತಿಂದಿರಿ. ಓಕೆನಾ? ಹಾಲು, ಮೊಟ್ಟೆ, ಮಾಂಸ ಮತ್ತು ಮೀನುಗಳಲ್ಲಿ ಪನ್ನೀರು ಇವುಗಳಲ್ಲಿ ಏನಿರ್ತದೆ ಪ್ರೋಟೀನ್ ಅಂಶ ಜಾಸ್ತಿ ಆಗಿರ್ತದೆ. ಅವನ್ನೆಲ್ಲ ಕುಡಿಯೋದ್ರಿಂದ ನಮ್ಮ ಬೆಳವಣಿಗೆ ಜಾಸ್ತಿ ಆಗ್ತದೆ, ನಮ್ಮ ತೂಕ ಕೂಡ ಕಡಿಮೆ ಆಗ್ತದೆ, ನಮ್ಮ ಗ್ರೋತ್ ಕೂಡ ಜಾಸ್ತಿ ಬೇಗ ಬೆಳ್ಕೊಳ್ತದೆ. ಈಗ ಸಣ್ಣವ್ರು ಇರ್ಬೇಕಾದ್ರೆ ಅಮ್ಮವ್ರಲ್ಲಿ ಮನೆಗೆ ಹೇಳ್ತಿರ್ತಾರೆ, ಹಾಲು ಕುಡಿ, ಮೊಟ್ಟೆ ತಿನ್ನು, ಮೀನು ತಿನ್ನು, ಅದು ತಿನ್ನು, ತಿನ್ನು. ಯಾಕಪ್ಪ ಅಂತಂದ್ರೆ ಈಗ ಗಿಡಕೆಲ್ಲ ಏನಾಗ್ತಾರೆ ಬೇಗನೆ ಹೈಟ್ ಆಗ್ತಾರೆ. ಯಾವ ಹಾಲು ಕುಡಿಯೋದ್ರಿಂದ, ಮೀನು ತಿನ್ನೋದ್ರಿಂದ. ಈಗ ಇಲ್ಲ ಕೆಲವೊಂದು ರೀತಿಯ ಬೇಳೆಕಾಳುಗಳಂತ ನಾವು ಬೇಯಿಸಿರ್ತೀವಲ್ಲ, ಬೆಳಗ್ಗೆ ಇಟ್ಟರೆ ಮೊಳಕೆ ಕಾಳುಗಳು ಬರ್ತಾವಲ್ಲ, ಆ ಒಂದು ಕಾಳುಗಳನ್ನು ತಿನ್ನೋದ್ರಿಂದ ಗ್ರೋತ್ ಡೆವಲಪ್ಮೆಂಟ್ ಆಗ್ತಾ ಹೋಗ್ತದೆ. ಓಕೆನಾ? ಅದೇ ರೀತಿಯಾಗಿ ಪ್ರೋಟೀನ್ ಸಮೃದ್ಧ ಆಹಾರದ ನಮ್ಮ ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ಸಹಾಯ ಮಾಡುತ್ತದೆ. ಇದರಲ್ಲ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಯಾವುದೋ ಪ್ರೋಟೀನ್ಗಳು. ಆದ್ದರಿಂದ ಇವುಗಳನ್ನು ದೇಹ ನಿರ್ಮಾಣಕಾರಕದ ಆಹಾರಗಳನ್ನು ಕರಿತೀವಿ. ಯಾವನ? ಹಾಲುಗಳು, ಬೇಳೆಗಳು, ಪನ್ನೀರು, ಹಾಲು, ಮೊಟ್ಟೆ, ಮೀನು, ಮಾಂಸ ಎಕ್ಸೆಟ್ರಾ. ಇನ್ನು ಇವನ್ನೆಲ್ಲವನ್ನು ಏನಂತ ಕರಿತೀವಿ? ದೇಹ ನಿರ್ಮಾಣಕಾರಕ ಆಹಾರಗಳು ಅಂತ ಕರಿತೀವಿ. ಬಾಡಿ ಬಿಲ್ಡಿಂಗ್ ಫುಡ್ಸ್. ಓಕೆನಾ? ಈ ಕಡೆ 3.4 ಅಲ್ಲಿ ಚಿತ್ರಗಳು ಕೊಟ್ಟಿದ್ದಾರೆ ನೋಡಿ. ಸಸ್ಯ ಆಹಾರಗಳಂದ್ರೆ ಹೆಸರು ಕಾಳುಗಳು ಬರ್ತವೆ, ತೊಗರಿಬೇಳೆ, ರಾಜ್ಮಾ, ಕಡಲೆಕಾಯಿ, ಬಟಾಣಿ, ಸೋಯಾಬೀನ್. ಮತ್ತೆ ಈ ಕಡೆ ಪ್ರಾಣಿ ಆಹಾರಗಳಂತ ಬಂದಾಗ ಕೋಳಿ ಮಾಂಸ ಬರ್ತದೆ. ಕೋಳಿ ಮಾಂಸ, ಮೀನು, ಮೊಟ್ಟೆಗಳು, ಪನ್ನೀರು, ಹಾಲು, ಮತ್ತೆ ಮಾಂಸ, ಇವು ಕುರಿ ಮಾಂಸ. ಅವರಾಗೆಲ್ಲ ಏನಿರ್ತದೆ ಪ್ರೋಟೀನ್ ಅಂಶ ಜಾಸ್ತಿನೇ ಇರ್ತದೆ. ಓಕೆನಾ? ಬೆಳೆಯುತ್ತಿರುವ ಮಕ್ಕಳು ಸರಿಯಾದ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಸೂಕ್ತ ಪ್ರಮಾಣ ಪ್ರೋಟೀನ್ ದೈನಂದಿನ ಆಹಾರವು ಒಳಗೊಂಡಿರ್ತದೆ. ಈಗ ನಾನು ಮೊದಲೇ ಹೇಳಿದಲ್ಲ, ಈಗ ಒಂದು ಹುಡುಗ ಬೆಳಿಬೇಕಂತಂದ್ರೆ ಇದರಲ್ಲಿರೋಂಥ ಪ್ರತಿಯೊಂದನ್ನು ಇಂಪಾರ್ಟೆಂಟ್ ಆಗ್ತದೆ. ಹೆಸರು ಕಾಳು ಆಗ್ತದೆ, ಕಡಲೆಕಾಯಿ, ಬಟಾಣಿ, ಸೋಯಾಬೀನ್, ರಾಜ್ಮಾ ಮತ್ತು ತೊಗರಿಬೇಳೆ. ಇವನ್ನೆಲ್ಲ ನೀರಿನ ಪ್ರಮಾಣದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಾವು ಬೇಯಿಸಿ ತಿಂದಂಥ ಸಂದರ್ಭದಾಗ ಏನಾಗ್ತದೆ, ಆ ಬೇಯಿಸಿದ ಆಹಾರದಲ್ಲಿ ಕೊಬ್ಬಿನಾಂಶ ಜಾಸ್ತಿಯಾಗಿ ನಮ್ಮ ದೇಹದಲ್ಲಿ ಏನಾಗ್ತದೆ ಬೆಳವಣಿಗೆ ಬೇಗನೆ ಏರ್ತಾ ಹೋಗ್ತೈತೆ. ಅದ್ರ ಜೊತೆಗೆ ಕೋಳಿ ಮಾಂಸ, ಮೊಟ್ಟೆ, ಪನ್ನೀರು, ಹಾಲು ಎಕ್ಸೆಟ್ರಾ ಇವನ್ನೆಲ್ಲ ತಿನ್ನೋದ್ರಿಂದ ನಮ್ಮ ದೇಹ ಏನಾಗ್ತದೆ ಬೇಗನೆ ಗ್ರೋತ್ ಆಗ್ತಾ ಹೋಗ್ತೈತೆ. ಓಕೆನಾ? ಇವುಗಳಲ್ಲಿ ಯಾವ ಆಹಾರದ ಘಟಕಗಳು ನಿಮ್ಮ ದೈನಂದಿನ ಆಹಾರದ ಭಾಗಗಳಾಗಿವೆ? ಇದರಲ್ಲಿ ಯಾವ್ಯಾವ ನೀವೆಲ್ಲ ಸೇವನೆ ಮಾಡ್ತೀರಿ? ಕೋಳಿ ತಿಂದ್ರಾ? ಕೋಳಿ ಮಾಂಸ ತಿಂದ್ರಿ, ಮೀನು ತಿಂದ್ರಿ, ಮೊಟ್ಟೆಗಳು ತಿಂದ್ರಿ, ಪನ್ನೀರ್ ಕೂಡ ಸಹ ಸೇವನೆ ಮಾಡ್ತಾರೆ. ಹಾಲು ಕುಡಿದ್ರಿ, ಸೋಯಾಬೀನ್ ಕೂಡ ತಿಂದ್ರಿ, ಬಟಾಣಿ ತಿಂದ್ರಿ, ಕಡಲೆಕಾಯಿ ಕಾಳು ತಿಂದ್ರಿ, ಹೆಸರು ಕಾಳು, ತೊಗರಿಬೇಳೆ, ರಾಜ್ಮಾ. ನೀವು ನೋಡಿಲ್ಲ? ನೋಡಿಲ್ಲ. ರಾಜ್ಮಾ ಅಂದ್ರೆ ಚಿಕ್ಕ ಉದ್ದ ಇರ್ತವೆ, ಅವೇ ಇಷ್ಟುದ್ದ ಚೆನ್ನಾಗಿರ್ತದೆ. ತಿಂದ್ರೆ ನಿಮ್ಗೆ ಗ್ರೋತ್ ಬೇಗನೆ ಡೆವಲಪ್ಮೆಂಟ್ ಆಗ್ತದೆ. ಓಕೆನಾ? ನೀವು ಅಣಬೆಗಳನ್ನು ನೋಡಿದ್ದೀರಾ? ಅಣಬೆ ನೋಡಿರ್ತೀರಲ್ಲ. ಅಣಬೆ ಏನು ಗೊತ್ತಾ? ಅಣಬೆ ಎಲ್ಲಿ ಬೆಳಿತಾವ, ಎಲ್ಲಿ ಬೇಕಾದ್ರೆ ಬೆಳೆಯಲ್ಲ. ಎಲ್ಲಿ ತಂಪಾದ ವಾತಾವರಣ ವ್ಯವಸ್ಥೆ ಇರ್ತದೋ ಅಲ್ಲಿ ಮಾತ್ರ ಅಣಬೆಗಳು ಬೆಳೆಯಕ್ಕೆ ಸಾಧ್ಯ ಆಗ್ತದೆ. ಅಣಬೆಗಳಲ್ಲಿ 2 ರೀತಿಯಾಗಿದೆ. ಒಂದು ಉತ್ತಮವಾದ ಅಣಬೆ, ಉತ್ತಮವಾದ ಅಣಬೆ. ಎರಡನೇ ದಿನ ವಿಷಕಾರಿಯಾದ ಅಣಬೆ. 2 ರೀತಿಯಲ್ಲಿ ಕಾಣ್ತೇವೆ ಅಣಬೆಗಳು. ಉತ್ತಮವಾದ ಅಣಬೆ ಮತ್ತು ವಿಷಕಾರಿಯಾದ ಅಣಬೆ ಅಂತ ಕಾಣ್ತೀವಿ. ಉತ್ತಮವಾದ ಅಣಬೆ ಇದು ತಿನ್ನದ ಏನ ಬೇಡ? ಇದನ್ನ ನಾವು ಮನುಷ್ಯರು ಸೇವನೆ ಮಾಡ್ಬೋದು. ಇದನ್ನ ಸೇವನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಓಕೆನಾ? ಈಗ ನಾವು ಉತ್ತಮವಾದ ಅಣಬೆ ವ್ಯವಸ್ಥೆಯಲ್ಲಿ ಪ್ರೋಟೀನ್ ಅಂಶಗಳು ಇರ್ತವೆ. ಅದಕ್ಕಾಗಿ ನಾವು ಈ ಅಣಬೆಯನ್ನು ನಾವು ಸೇವನೆ ಮಾಡಬಹುದು. ಈ ಅಣಬೆಯಲ್ಲಿ ಪ್ರೋಟೀನ್ ಅಂಶಗಳು ಇರೋಲ್ಲ, ಅದಕ್ಕೆ ವಿಷಕಾರಿಯಾದ ಅಣಬೆ ಅಂತ ಕರಿತೀವಿ. ನಮ್ಮ ದೈನಂದಿನ ಆಹಾರದಲ್ಲಿ ಹಣ್ಣುಗಳು, ತರಕಾರಿಗಳು ಹಾಗೂ ಇತರ ಸಸ್ಯ ಆಧಾರಿತ ಆಹಾರಗಳನ್ನು ಸೇರಿಸಲು ಸಲಹೆ ನೀಡಲಾಗುತ್ತದೆ. ನಮ್ಮ ದೈನಂದಿನ ಆಹಾರದ ವ್ಯವಸ್ಥೆಯಲ್ಲಿ ಹಣ್ಣುಗಳನ್ನು ಸೇವನೆ ಮಾಡ್ತೀವಿ, ತರಕಾರಿಗಳನ್ನು ಸಹ ನಾವು ಸೇವನೆ ಮಾಡ್ತೀವಿ. ಇವಕ್ಕೆಲ್ಲ ಸೇವನೆ ಮಾಡಲಿಕ್ಕೆ ನಾವು ಸಲಹೆ ಸಹ ನೀಡ್ಬೋದು ನಾವು. ಏಕೆಂದ್ರೆ ನೀವು ಯಾವತ್ತಾದ್ರೂ ಆಲೋಚನೆ ಮಾಡಿರ್ತೀರಿ ಸರ್ವೇ ಸಾಮಾನ್ಯವಾಗಿ.
ಈ ಕೆಳಗಿನ ಎರಡು ಸಂದರ್ಭಗಳನ್ನು ಓದುವ ಮೂಲಕ ಇತರೆ ಕೆಲವು ಆಹಾರ ಘಟಕಗಳ ಮಹತ್ವವನ್ನು ಅರ್ಥ ಮಾಡಿಕೊಳ್ಳೋಣ. ಓಕೆನಾ? ಅರ್ಥ ಮಾಡ್ಕೊಳ್ಳೋಣ. ಪ್ರಕರಣ ಒಂದು ತಿಳ್ಕೊಳ್ಳೋಣ. ಬೇಗ ಮುಗಿಸ್ತೀನಿ. ಇಂದಿನ ಕಾಲದಲ್ಲಿ ದೀರ್ಘ ಸಮುದ್ರಯಾನದ ಸಮಯದಲ್ಲಿ ನಾವಿಕನ ಆಗಾಗ್ಗೆ ರಕ್ತಸ್ರಾವ ಮತ್ತು ಒಸಡಿದ ಊತದಿಂದ ಬಳಲುತ್ತಿದ್ದನು. ನೋಡಿದ್ರಾ, ಇಲ್ಲಿ ದೀರ್ಘ ಅಂದ್ರೆ ಸಮುದ್ರಯಾನದಲ್ಲಿ ಮನುಷ್ಯರಲ್ಲಿ ಏನಾಗ್ತದೆ ಅಂದ್ರೆ ರಕ್ತಸ್ರಾವ ಮತ್ತು ಒಸಡಿದ ಊದಿತ ಅಂದ್ರೆ ಒಸಡಿ ಈ ಪ್ರಮಾಣದಲ್ಲಿ ಏನಾಗ್ತದೆ ಅಂತಂದ್ರೆ ಬಹುಬೇಗ ಊದಿಲಾಗ್ತೈತೆ. ಯಾಕಪ್ಪ ಅಂತಂದ್ರೆ ಸಮುದ್ರಯಾನ ಒಳಗೆ ಫಿಟ್ ಒಳಗೆ, ಅದಕ್ಕಾಗಿ ಇಲ್ಲಿ ಊದ್ಲಾಗ್ತದೆ ಮತ್ತು ರಕ್ತಸ್ರಾವ ಬೇಗ ಆಗ್ತದೆ. 1746 ಎಷ್ಟು 1746 1746ರ ಸಮುದ್ರಯಾನದ ಸಮಯದಲ್ಲಿ ನಿಂಬೆ ಮತ್ತು ಕಿತ್ತಳೆಗಳನ್ನು ಸೇವಿಸಿದ ನಾವಿಕರು ಈ ರೋಗ ಲಕ್ಷಣಗಳಿಂದ ಚೇತರಿಸಿಕೊಂಡಿದ್ದನ್ನು ಸ್ಪ್ಯಾನಿಷ್ ವೈದ್ಯ ಜೇಮ್ಸ್ ಲೀಂಡ್ ಅವರು ಅದು ಅನ್ವೇಷಣೆ ಮಾಡಿದಂಥ ಸಂದರ್ಭದಲ್ಲಿ ನಿಂಬೆ ಮತ್ತು ಕಿತ್ತಾಳೆ ಕಿತ್ತಾಳೆಗಳಿಂದ ನಾವು ರೋಗಗಳನ್ನು ಹೋಗಲಾಡಿಸಲಿಕ್ಕೆ ಅಂದರೆ ಯಾವ ರೋಗ? ಸ್ಕರ್ವಿ ರೋಗ. ಯಾವ ರೋಗ? ಸ್ಕರ್ವಿ ರೋಗವನ್ನು ನಾವು ಹೋಗಿಸಲಿಕ್ಕೆ ಸಾಧ್ಯ. ಯಾವ ಒಂದು ಆಹಾರಗಳನ್ನು ತಿನ್ನೋದ್ರಿಂದ, ಯಾವ ಹಣ್ಣುಗಳು? ನಿಂಬೆ ಮತ್ತು ಕಿತ್ತಾಳೆ ಹಣ್ಣುಗಳನ್ನು ತಿನ್ನೋದ್ರಿಂದ ಯಾವ ರೋಗ ಹೋಗ್ತದೆ? ಸ್ಕರ್ವಿ ರೋಗ. ಆ ಸ್ಕರ್ವಿ ರೋಗ ಹೋಗ್ತದೆ ಯಾವುದೇ ನಿಂಬೆ ಮತ್ತು ಕಿತ್ತಾಳೆ ಹಣ್ಣು. ಯಾಕಪ್ಪ ಅಂತಂದ್ರೆ ನಿಂಬೆ ಹಣ್ಣು ಮತ್ತು ಕಿತ್ತಾಳೆ ಹಣ್ಣು ಯಾವ ಪ್ರಮಾಣದಲ್ಲಿ ಹುಳಿ ಆಕಾರವನ್ನು ಹೊಂದಿರ್ತದೆ. ಹುಳಿ ಆಕಾರವನ್ನು ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಆ ಸ್ಕರ್ವಿ ರೋಗ ಆ ಹುಳಿಗೆ ಬಹುಬೇಗನೆ ವಾಸಿ ಆಗ್ತದೆ ಅಂತ ಯಾರು ಹೇಳ್ತಾರೆ? ಜೇಮ್ಸ್ ಲೀಂಡ್ ಅವರು ಹೇಳ್ತಾರೆ. ಓಕೆನಾ? ಪ್ರಕರಣ 1 ಓದಿದೆ. ನೀವು ಏನನ್ನು ಅರ್ಥ ಮಾಡ್ಕೊಂಡ್ರಿ? ಈಗ ನಮ್ಮ ಪ್ರಕರಣ 1 ಹೇಳಿದೆ ಸ್ಕರ್ವಿ ರೋಗ. ನಿಮ್ಗೇನು ಅರ್ಥ ಅಂತ ಹೇಳಿ? ಈಗ ಸಮುದ್ರದಲ್ಲಿ ರಕ್ತಸ್ರಾವ ಆಗ್ತದೆ, ಗಂಟಲಿನ ಊದ್ಕೊಳ್ತದೆ. ಸಮುದ್ರಯಾನದ ಮಧ್ಯದಲ್ಲಿ ರಕ್ತಸ್ರಾವ ಆಗಿ ಗಂಟಲು ಊದ್ಕೊಂಡು ಸ್ಕರ್ವಿ ರೋಗ ಬರೋಕ್ಕೆ ಸಾಧ್ಯವಾಗ್ತದೆ. ಆ ಸ್ಕರ್ವಿ ರೋಗವನ್ನು ಹೋಗಲಾಡಿಸಲಿಕ್ಕೆ ನಾವು ಏನನ್ನ ನಿಂಬೆಹಣ್ಣು ಮತ್ತು ಕಿತ್ತಾಳೆ ಹಣ್ಣುಗಳು ಸೇವಿಸೋದ್ರಿಂದ ಅವು ಒಂದು ದೀರ್ಘಕಾಲ ಒಂದು ಅಲ್ಪ ಪ್ರಮಾಣದಲ್ಲಿ ಹುಳಿ ಆಕಾರವನ್ನು ಹೊಂದಿರೋದ್ರಿಂದ ಆ ಸ್ಕರ್ವಿ ರೋಗ ಏನಾಗ್ತೈತೆ ಹೋಗಲಾಡಿಸಲಿಕ್ಕೆ ನಾವು ಸಾಧ್ಯವಾಗ್ತೈತೆ. ಇಷ್ಟು ಅರ್ಥ ಮಾಡ್ಕೊಬೇಕು. ಪ್ರಕರಣ 1 ನಾಳೆ ಪ್ರಕರಣ 1 ಏನಪ್ಪಾ ಅಂತ ಕೇಳಿದ್ರೆ ಎದ್ದು ಹೇಳಂಗಿರ್ಬೇಕಷ್ಟೇ. ಓಕೆನಾ? ಪ್ಲಸ್ ನೀಟಾಗಿ ಓದ್ತಾರೆ ಮನೆಗೆ ಹೋಗಿ ಇನ್ನೊಂದ್ಸರಿ. ಈಗ ನೋಡಿ, ಪ್ರಕರಣ 1 ಓದಿದ ನೀವು ಸ್ಕರ್ವಿಯನ್ನು ಗುಣಪಡಿಸುವುದು ಯಾವುದು? ನಿಂಬೆಹಣ್ಣು ಮತ್ತು ಕಿತ್ತಾಳೆ ಹಣ್ಣು. ನಿಂಬೆ ಮತ್ತು ಕಿತ್ತಾಳೆ ಸ್ಕರ್ವಿಯನ್ನು ಗುಣಪಡಿಸಲು ಸಹಾಯ ಮಾಡ್ತಾರೆ. ನಾನು ಹೇಳಿದಲ್ಲ ಹಾಗೆ. ಜೀವಸತ್ವ ಸಿ ಕೊರತೆಯಿಂದಾಗಿ ಸ್ಕರ್ವಿ ಉಂಟಾಗ್ತದೆ. ಯಾವ ಸತ್ವ? ಜೀವಸತ್ವ. ಏನು? ಸಿ ನಾ ಡಿ ನಾ? ಸಿ. ಜೀವಸತ್ವ ಸಿ ಇಂದ ನಾವು ಯಾವ ರೋಗ? ಸ್ಕರ್ವಿ ರೋಗವನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ. ಅದರ ಜೊತೆಗೆ ನಿಂಬೆ ಮತ್ತು ಕಿತ್ತಾಳೆಗಳಂತಹ ಸಿಟ್ರಿಕ್ ಹಣ್ಣುಗಳಿರುವ ಜೀವಸತ್ವ ಸಿ ಈ ರೋಗವನ್ನು ಗುಣಪಡಿಸಲು ಸಹಾಯ ಮಾಡ್ತಿದೆ. ನಿಂಬೆ ಮತ್ತು ಕಿತ್ತಾಳೆಗಳಿಂದ ಯಾವ ಸ್ಕರ್ವಿ ರೋಗವನ್ನು ನಾವು ಗುಣಪಡಿಸಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಪ್ರಕರಣ 2 ನೋಡೋಣ. ಪ್ರಕರಣ 2 ಏನಪ್ಪಾ ಅಂದ್ರೆ 1960ರ ದಶಕದಲ್ಲಿ ಭಾರತೀಯ ವಿಜ್ಞಾನಿಗಳು ಹಿಮಾಲಯ ಪ್ರದೇಶ ಮತ್ತು ಭಾರತದ ಉತ್ತರ ಮೈದಾನದಲ್ಲಿ ಜನರಲ್ಲಿ ಕುತ್ತಿಗೆ ಮುಂಭಾಗದಲ್ಲಿ ಊತದ ಲಕ್ಷಣಗಳು ಸಾಮಾನ್ಯವಾಗಿ ಗಮನಿಸ್ತಾರೆ. ನೋಡಿದ್ರಲ್ಲ, ಹಿಮಾಲಯ ಪ್ರದೇಶ ಮತ್ತು ಭಾರತದ ಉತ್ತರ ಮೈದಾನಗಳಲ್ಲಿ ಜನರಲ್ಲಿ ಊತದ ಪ್ರಮಾಣವನ್ನು ನೋಡ್ತಾರೆ. ಜನ ಈ ಭಾಗದಲ್ಲಿ ಊತಿಕೊಂಡಿರ್ತದೆ, ದಪ್ಪ ಇರುತ್ತೆ. ಅದೇ ರೀತಿ ಭಾರತ ಸರ್ಕಾರ ಮಾನದಂಡಗಳ ಪ್ರಕಾರ ಅಯೋಡಿನ್ ಯುಕ್ತ ಉಪ್ಪನ್ನು ತಯಾರಿಸಿ ಪೂರೈಸುವ ಪ್ರಯತ್ನವನ್ನು ಮಾಡುತ್ತಿದೆ. ಆ ಒಂದು ರೋಗವನ್ನು ಕಂಡಂತ ನಮ್ಮ ಭಾರತ ಸರ್ಕಾರದವರು ಅಯೋಡಿನ್ ಯುಕ್ತ ಉಪ್ಪನ್ನು ತಯಾರಿ ಮಾಡಿ ಅದನ್ನು ಹೋಗಲಾಡಿಸಲಿಕ್ಕೆ ಸಹಾಯ ಮಾಡುತ್ತಿದೆ. ಅಯೋಡಿನ್ ಯುಕ್ತ ಉಪ್ಪಿನ ಸೇವನೆಯು ಮೇಲಿನ ರೋಗ ಲಕ್ಷಣಗಳನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ. ಓಕೆನಾ? ಆ ಅಯೋಡಿನ್ ಉಪ್ಪು ಅನ್ನೋ ವ್ಯವಸ್ಥೆ ಇದೆಯಲ್ಲ, ಆ ಒಂದು ಊದಿತ ವಾತಾವರಣವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ.
ಮಣ್ಣಿನಲ್ಲಿ ಅಯೋಡಿನ್ ಕೊರತೆ ಕಾರಣದಿಂದ ಸ್ಥಳೀಯ ಆಹಾರ ಮತ್ತು ನೀರಿನ ಅಯೋಡಿನ್ ಕೊರತೆ ಉಂಟಾಗಿ ಈ ರೋಗ ಲಕ್ಷಣ ಕಾರಣವಾಗುತ್ತದೆ. ಆ ಒಂದು ಪ್ರದೇಶದಲ್ಲಿ ಅಂದರೆ ಹಿಮಾಲಯ ಪ್ರದೇಶ ಮತ್ತು ಉತ್ತರದ ಮೈದಾನದಲ್ಲಿ ಆ ಆಹಾರ ಮತ್ತು ನೀರಿನಲ್ಲಿ ಅಯೋಡಿನ್ ಪ್ರಮಾಣ ಕಡಿಮೆ ಆಗಿರ್ತೈತೆ. ಅಂದರೆ ನಾವು ಊಟ ಮಾಡ್ತೀವಲ್ಲ, ಊಟ ಮಾಡುವಂಥ ವ್ಯವಸ್ಥೆ, ಊಟ ಮಾಡುವಂಥ ಆಹಾರ ಪದಾರ್ಥಗಳಲ್ಲಿ ಮತ್ತು ನೀರಿನ ಪ್ರಮಾಣದಲ್ಲಿ ಯಾವ ಕಡಿಮೆ ಆಗಿರುತ್ತೆ? ಅಯೋಡಿನ್ ಪ್ರಮಾಣ ಕಡಿಮೆ ಆಗಿರುತ್ತೆ. ಅದಕ್ಕಾಗಿ ಇಲ್ಲಿ ಈ ಗಂಟಲ ವ್ಯವಸ್ಥೆಯಲ್ಲಿ ಊದಿತ ವಾತಾವರಣವನ್ನು ನಾವು ಕಾಣ್ತೀವಿ. ಈ ರೋಗ ಲಕ್ಷಣ ಕಾರಣವಾಗಿದೆ. ಕುತ್ತಿಗೆ ಮುಂಭಾಗ ಊತವು ಗಳಗಂಟ ಎಂಬ ರೋಗದಿಂದ ಲಕ್ಷಣವಾಗಿದೆ. ಯಾವ ರೋಗ? ಗಳಗಂಟ. ಗಳಗಂಡ ಯಾವ ರೋಗ? ಗಳಗಂಡ ರೋಗ. ಬಡ್ಕ ಎಲ್ಲ ಕರೆಕ್ಟಾಗಿ ನೆನ್ಪಿಡ್ಬೇಕು, ನಾಳೆ ಕೇಳಿದ್ರ ಗಳಗಂಡ ರೋಗ. ಗಳಗಂಡ ರೋಗ ಕಾರಣವಾಗಿದೆ. ಈ ಪ್ರಕರಣ 2 ರಿಂದ ನೀವು ಏನನ್ನು ನಿರ್ಣಯಿಸುತ್ತೀರಿ? ನೀವು ಪತ್ರಿಕೆಗಳು, ಜಾಹೀರಾತುಗಳ ಮೂಲಕ ಅಥವಾ ಉಪ್ಪಿನ ಪೊಟ್ಟಣದ ಮೇಲಿನ ಮಾಹಿತಿಯನ್ನು ಓದುವ ಮೂಲಕ ಅಯೋಡಿನ್ ಯುಕ್ತ ಉಪ್ಪಿನ ಬಗ್ಗೆ ತಿಳ್ಕೊಂಡ್ರಿ. ಅಯೋಡಿನ್ ಉಪ್ಪಿನ ಬಗ್ಗೆ ನೀವು ತಿಳ್ಕೊಂಡ್ರಿ. ಅಯೋಡಿನ್ ಉಪ್ಪು ಯಾಕೆ ಸಹಾಯ ಮಾಡ್ತದೆ ಅಂತಂದರೆ, ಯಾರಿಗಾದರೂ ಈ ಗಂಟಲ ವ್ಯವಸ್ಥೆಯಲ್ಲಿ ಊದಿತ ವಾತಾವರಣ ಬಂದಂಥ ಸಂದರ್ಭದಲ್ಲಿ ಅಯೋಡಿನ್ ಉಪ್ಪಿನ ಮುಖಾಂತರವಾಗಿ ನಾವು ಅದನ್ನು ಗುಣಪಡಿಸಲಿಕ್ಕೆ ಸಹಾಯವಾಗುತ್ತೆ. ಆ ಒಂದು ರೋಗ ಯಾವುದು? ಗಳಗಂಡ ರೋಗ ಅಂತ ಕರಿತೀವಿ ಅದನ್ನು. ಯಾಕೆನಾ? ಅಯೋಡಿನ್ ಯುಕ್ತ ಉಪ್ಪು ಎಂದರೆ ಅಗತ್ಯ ಪ್ರಮಾಣದ ಅಯೋಡಿನ್ ಲವಣವನ್ನು ಬೆರೆಸಿದ ಸಾಮಾನ್ಯ ಉಪ್ಪು. ಸ್ವಲ್ಪ ಪ್ರಮಾಣದಲ್ಲಿ ಏನು ಬೆರೆಸಿರ್ತಾರೆ ಅಂತಂದ್ರೆ ಅದನ್ನು ಲವಣವನ್ನು ಬೆರೆಸಿರ್ತಾರೆ. ಅಯೋಡಿನ್ ಉಪ್ಪಿನಲ್ಲಿ ಉಪ್ಪು ಕೃಷಿಯು ಅಗರಿಕೆ ಎಂಬ ಬುಡಕಟ್ಟು ಸಮುದಾಯದ ಸಾಂಪ್ರದಾಯಿಕ ಪದ್ಧತಿ. ಈ ಉಪ್ಪು ಐತಲ್ಲ, ಅಕಾರಿಯ ಎಂಬ ಅಕಾರಿಯ ಯಾವುದು? ಅಗಾರಿಯ. ಅಕಾರಿಯಲ್ಲ, ಅಗಾರಿಯ. ಅಗಾರಿಯ ಅಗಾರಿಯ ಎಂಬ ಬುಡಕಟ್ಟು ಸಮುದಾಯದಲ್ಲಿ ಈ ಉಪ್ಪನ್ನು ತಯಾರು ಮಾಡ್ತಾರೆ. ಅವರು ಲಿಟಲ್ ರನ್ ಆಫ್ ಕಚ್ ಮತ್ತು ಗುಜರಾತ್ ಇತರ ಭಾಗಗಳಲ್ಲಿ ಉಪ್ಪು ಕೃಷಿ ಮಾಡ್ತಾರೆ. ಅಂದರೆ ಲಿಟಲ್ ರನ್ ಆಫ್ ಕಚ್ ಮತ್ತು ಗುಜರಾತ್ ಅಂತ ಒಂದು ರಾಜ್ಯ ಇದೆಯಲ್ಲ, ಆ ರಾಜ್ಯದಲ್ಲಿ ಉಪ್ಪನ್ನು ತಯಾರು ಮಾಡ್ತಾರೆ. 8 ತಿಂಗಳ ಕಾಲ ಅವರು ಭೂಮಿಯ ತೀವ್ರ ಶಾಖದಲ್ಲಿ ವಾಸಿಸ್ತಾರೆ. ಎಷ್ಟು ತಿಂಗಳು? 8 ತಿಂಗಳು ಕಂಟಿನ್ಯೂಡ್ ಆಗಿ ಆ ಒಂದು ಶಾಖದ ಉತ್ಪನ್ನ ಇರುವಂಥ ಭೂಮಿಯಲ್ಲಿ ವಾಸ ಮಾಡ್ತಿರ್ತಾರೆ. ಯಾರೋ ಅಗಾರಿಯ ಅನ್ನುವಂಥ ಬುಡಕಟ್ಟು ಜನಾಂಗದವರು. ಅದ್ರ ಜೊತೆಗೆ ಸಮುದ್ರದ ನೀರಿನಿಂದ ಉಪ್ಪು ಪಡೆಯಲು ತುಂಬ ಶ್ರಮಿಸ್ತಾರೆ. ಆ ಸಮುದ್ರದಲ್ಲಿ ಒಂದು ಇದು ನಾವು ಯಾವ್ದನ್ನ ಮಳೆ ಬಂದಾಗ ನೀರು ತುಂಬ ಬೆಳೆಸ್ತೀವಲ್ಲ, ಅಂಥ ಒಂದು ಕೋಲಿನಿಂದ ಸಮುದ್ರದಿಂದ ಉಪ್ಪನ್ನು ಎಳ್ಕೊಂಡು ಉಪ್ಪನ್ನು ಅವರು ಶೇಖರಣೆ ಮಾಡ್ತಿರ್ತಾರೆ. ಯಾರು? ಅಗಾರಿಯ ಬುಡಕಟ್ಟದವರು. ಎಲ್ಲಿ? ಗುಜರಾತ್ ಜನ. ಓಕೆ, ಇಷ್ಟರಲ್ಲಿ ನೆಕ್ಸ್ಟ್ ಚಟುವಟಿಕೆ 3.4 ಮಾಡುವ. ಓಕೆನಾ? ಅರ್ಥ ಆಯ್ತಲ್ಲ?